ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 23ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತಾ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಅರ್ಜುನ, ಯಾವ ಕಾಲದಲ್ಲಿ ಹೋದರೆ ಮೋಕ್ಷವನ್ನು ಪಡೆಯುವರೋ ಮತ್ತು ಯಾವ ಸಮಯದಲ್ಲಿ ಸಾಯುಜ್ಯ ಹೊಂದಿದರೆ ಅವರಿಗೆ ಪುನರ್ಜನ್ಮವಿರುವುದೋ ಆ ಸಮಯವನ್ನು ಹೇಳುತ್ತೇನೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಆ ಮೂಲಕ ನಮ್ಮ ಒಬ್ಬ ಮನುಷ್ಯನ ಈ ಪ್ರಪಂಚದಲ್ಲಿ ಸಾಯುಜ್ಯ ಹೊಂದುವಂತಹ ಕಾಲದಲ್ಲಿ ನಾವು ಹೇಗಿರಬೇಕು, ಅಥವಾ ಸಾಯುಜ್ಯ ಹೊಂದುವ ಕಾಲದಲ್ಲಿ ನಾವು ಹೇಗಿದ್ದರೆ ಏನಾಗುತ್ತೆ ಅನ್ನುವಂಥ ಒಂದು ಅದ್ಭುತವಾದ ರಹಸ್ಯವನ್ನು ಈ ಶ್ಲೋಕದ ಮೂಲಕ ಕೃಷ್ಣ ಈ ಜಗತ್ತಿಗೆ ತಿಳಿಸ್ತಾ ಇದ್ದಾನೆ. ಇಲ್ಲಿ ಈ ಶ್ಲೋಕ ಯಾವ ಕಾಲದಲ್ಲಾದರೂ ಸರಿಯೇ, ಸಾಯುವಾಗ ಮನಸ್ಸು ಎಂಬುದು ಭಗವಂತನಿಂದ ತುಂಬಿ ಸಂಪೂರ್ಣವಾಗಿ ಅವನನ್ನೇ ನೆಚ್ಚಿದರೆ ನಾವು ಅವನಲ್ಲಿಯೇ ಸೇರುತ್ತಾನೆ ಎಂಬ ಮಾತನ್ನು ಸಂಶಯವಿಲ್ಲದೆ ಹೇಳಿದ್ದಾರೆ. ಅದ್ರ ಜೊತೆಗೆ ಒಂದು ನಿರ್ದಿಷ್ಟವಾದ ಸಮಯವನ್ನು ಕೂಡ ಇಲ್ಲಿ ಕೃಷ್ಣ ಕೊಡ್ತಾ ಇದ್ದಾನೆ. ನಾವು ಅದನ್ನು ಅಕ್ಷರಶಃ ತೆಗೆದುಕೊಂಡ್ರೆ ಈ ಭಗವದ್ಗೀತೆಯ ಉದಾರ ಬೋಧನೆಗೆ ಕುಂದು ಬಂದಂತೆ ಆಗುತ್ತದೆ. ಅಂತೂ ಈ ಒಂದು ಕಾಲ ಯಾವುದು ಎಂಬುದನ್ನು ಮುಂದಿನ ಒಂದೆರಡು ಶ್ಲೋಕಗಳು ಹೇಗೆ ಬಂದಿವೆಯೋ ಅದನ್ನು ನಾವು ಮುಂದೆ ತಿಳಿದುಕೊಳ್ಳೋಣ. ಸಾಧ್ಯವಾದಷ್ಟು ನಾವು ಅದರ ಹಿಂದಿರುವಂಥ ಒಂದು ಸತ್ವವನ್ನು, ಅರ್ಥವನ್ನು, ಧ್ವನಿಯನ್ನು ನಾವು ಗಮನಿಸಬೇಕಾಗಬಹುದು. ಯಾವಾಗ ನಾವು ಸಾಯುಜ್ಯವನ್ನು ಹೊಂದಿದರೆ ಮೋಕ್ಷವನ್ನು ಪಡಿತೇವೆ ಮತ್ತು ಯಾವ ಸಮಯದಲ್ಲಿ ಹೋದರೆ ನಾವು ಮತ್ತೆ ಪುನರ್ಜನ್ಮವನ್ನು ಪಡಿತೇವೆ ಅನ್ನುವಂಥದ್ದೇ ಈ ಶ್ಲೋಕದ ಒಂದು ಮೂಲ ತಾತ್ಪರ್ಯ. ಈಗ ಪ್ರೇಯಸ್ಸು ಮತ್ತು ಶ್ರೇಯಸ್ಸು ಎಂಬ ಎರಡು ರೀತಿಯಲ್ಲಿ ಜನರ ಜೀವನ ಒಂದು ಕ್ರಮವಿದೆ. ಅದನ್ನು ನಾವು ಈ ಮುಂಚೆಯೂ ಕೂಡ ಕಂಡಿದ್ದೇವೆ. ಮನಸ್ಸಿಗೆ ಬಂದಂತೆ ಜೀವಿಸ್ತಾ ಇದ್ದು ವಿಷಯ ಪ್ರಪಂಚದಿಂದ ತೃಪ್ತಿ ಪಡೆಯಲಿಚ್ಛಿಸುವವನು ಪ್ರೇಯೋ ಮಾರ್ಗವನ್ನು ಅನುಸರಿಸುತ್ತಿರುವನು. ಅಂದರೆ ನಾವು ಮಾಡುವಂಥ ಕೆಲಸಗಳನ್ನು ಈ ಜಗತ್ತಿನಲ್ಲಿ ಏನಾಗ್ತಾ ಇರುತ್ತೆ, ಆ ಕೆಲಸಗಳನ್ನು ನಮ್ಮ ಇಷ್ಟ ಬಂದಂತೆ ಮಾಡಿ ಆ ಇಷ್ಟದಂತೆ ನಾನು ಒಂದು ತೃಪ್ತಿಯನ್ನು ಮತ್ತು ಸಂತೃಪ್ತಿಯನ್ನು ಪಡಿತಾ ಇದ್ದರೆ ಅದು ಪ್ರೇಯಸ್ಸಿನ ಒಂದು ರೀತಿ. ಅದೇ ಒಂದು ಸಂಯಮದ ಜೀವನವನ್ನು ನಡೆಸುತ್ತಾ ಆತ್ಮನನ್ನು ತಿಳಿದುಕೊಳ್ಳಬೇಕೆಂದು ಇಚ್ಛಿಸುವವನು ಒಂದು ಶ್ರೇಯೋ ಮಾರ್ಗವನ್ನು ಅನುಸರಿಸುತ್ತಿರುತ್ತಾನೆ. ಅಂದರೆ ಯಾವಾಗ ನಾವು ಇಂಥದ್ದೇ ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್ ಮೂಲಕ ಹೀಗೆ ನಾನು ನಡೆಸ್ತೀನಿ, ನಾನು ಜೀವನದಲ್ಲಿ ಹೀಗೆ ಇರ್ತೀನಿ, ನನ್ನ ಜೀವನದಲ್ಲಿ ಇದೇ ಕೆಲಸಗಳನ್ನೇ ಮಾಡ್ತೀನಿ ಅಂತ ಹೇಳಿ ಒಂದು ಕೆಲಸದ ಹಿಂದೆ ಬಿದ್ದು ಆ ಕೆಲಸವನ್ನು ಪೂರ್ಣಗೊಳಿಸುವಂಥವನು ಪ್ರೇಯಸ್ಸಿನ ಒಂದು ಕ್ರಮ, ಜೀವನ ಕ್ರಮ. ಅದೇ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ ಎಂಬ ಮಾತಿನಂತೆ ಬಂದುದನ್ನೆಲ್ಲ ಆತ್ಮವಿಶ್ವಾಸದಿಂದ ಭಗವದರ್ಪಿತವಾಗಿ ಭಗವದ್ ಪ್ರೇರಣೆಯಿಂದ ಅವನ ಆಶೀರ್ವಾದವೆಂದು ಸ್ವೀಕರಿಸುತ್ತಾ ಬಂದದ್ದನ್ನು ಹಾಗೇ ಅದನ್ನು ಸ್ವೀಕರಿಸಿ ತೃಪ್ತಿಯಿಂದ ಸಂಯಮದ ಜೀವನವನ್ನು ನಡೆಸುವಂಥದ್ದೇನಿದೆಯಲ್ಲ ಅದು ಶ್ರೇಯೋ ಮಾರ್ಗದ ಜೀವನ ಅಂತ.
ಈ ಎರಡೂ ಜೀವನದ ಕ್ರಮಗಳೇನಿದೆ ಅದು ತುಂಬ ವಿಭಿನ್ನವಾದ ಮಾರ್ಗ. ಒಂದು ಉತ್ತರ ಧ್ರುವವಾದರೆ ಮತ್ತೊಂದು ದಕ್ಷಿಣ ಧ್ರುವ. ಪ್ರೇಯೋ ಮಾರ್ಗವನ್ನು ಅಂದರೆ ಪ್ರೇಯಸ್ಸಿನ ಮಾರ್ಗವನ್ನು ಅನುಸರಿಸುತ್ತಿರುವವನಿಗೆ ಸಂಸಾರವೇ ಗತಿ. ಅಂದರೆ ಪುನಃ ಪುನಃ ಅವನು ಈ ಜೀವನವೆಂಬ ಮತ್ತು ಬದುಕೆಂಬ ಸಂಸಾರಕ್ಕೆ ಆಗಾಗ ಬರ್ತಲೇ ಇರಬೇಕಾಗತ್ತೆ. ಅದೇ ಶ್ರೇಯೋ ಮಾರ್ಗವನ್ನು ಅನುಸರಿಸುತ್ತಿರುವವನಿಗೆ ಮತ್ತೆ ಪುನರ್ಜನ್ಮ ಅನ್ನುವಂಥದ್ದೇ ಇಲ್ಲ. ಹಾಗಾಗಿ ನಾವು ಹೇಗೆ ಒಂದು ಜೀವನ ಕ್ರಮವನ್ನು ನಡೆಸ್ತೇವೆ ಅದರಂತೆಯೇ ನಮಗೆ ಮುಂದಿನ ಜೀವನ ಏನು ಎಂಬುದು ನಿರ್ಧಾರವಾಗತ್ತೆ. ನಾವು ಹೀಗೆ ಬಾಳಬೇಕು, ಇಂಥದನ್ನೆಲ್ಲ ನನ್ನ ಜೀವನದಲ್ಲಿ ನಾನು ಪೂರೈಸ್ಕೊಳ್ಬೇಕು, ಇಂಥ ಆಕಾಂಕ್ಷೆಗಳನ್ನೆಲ್ಲ ನಾನು ಅನುಭವಿಸಬೇಕು, ಇಂಥದನ್ನೆಲ್ಲ ನಾನು ತೀರಿಸ್ಕೊಳ್ಬೇಕು ಅನ್ನುವಂಥ ಒಂದು ಆಶಯದೊಂದಿಗೆ ನಾವು ಬದುಕ್ತೀವಿ ಅಂತಂದಾಗ ನಮಗೆ ಪುನಃ ಅದು ಸಂಸಾರದ ಒಂದು ಹಾದಿಗೆ ಪುನಃ ನಮ್ಮನ್ನು ತಂದು ಬಿಡುತ್ತೆ. ಆದರೆ ಅದೇ ಹೇಗೆ ಇದೆಯೋ ಹಾಗೆ ಭಗವಂತ ಕೊಟ್ಟದ್ದನ್ನೆಲ್ಲ ಸ್ವೀಕರಿಸಿ, ಕಷ್ಟವೋ ಸುಖವೋ, ನ್ಯಾಯವೋ ಅನ್ಯಾಯವೋ, ಲಾಭವೋ ನಷ್ಟವೋ, ಹೀಗೆ ಬಂದದ್ದನ್ನೆಲ್ಲ ಸ್ವೀಕರಿಸುತ್ತಾ ಸಾಗುವಂಥ ಮಾರ್ಗ ಇದೆಯಲ್ಲ, ಅದು ಶ್ರೇಯೋ ಮಾರ್ಗ. ಆ ಥರ ಜೀವನವನ್ನು ನಾವು ನಡೆಸಿದ್ದೇ ಆದಲ್ಲಿ ಇಲ್ಲಿ ಈ ಒಂದು ಪ್ರಪಂಚದಲ್ಲಿ ಮತ್ತೆ ಪುನರ್ಜನ್ಮವಿಲ್ಲ ಅನ್ನೋದನ್ನು ಕೃಷ್ಣ ತಿಳಿಸ್ತಾ ಇರುವಂಥದ್ದು. ಹೀಗೆ ಜೀವನದಲ್ಲಿ ಒಂದು ಮಾರ್ಗವನ್ನು ಅವಲಂಬಿಸಿ ಹಾಗೇ ಜೀವಿಸುತ್ತಿರುವವನಿಗೆ ಸಾಯುಜ್ಯವನ್ನು ಹೊಂದಿದ ಮೇಲೆ, ಮರಣ ಹೊಂದಿದ ಮೇಲೆ ಯಾವ ಗತಿ ಲಭಿಸುತ್ತದೆ ಎಂಬುದರ ಬಗ್ಗೆ ಪರಮಾತ್ಮ ಇದೀಗ ವಿವರಿಸಲು ಆರಂಭಿಸ್ತಾ ಇದ್ದಾನೆ. ಒಂದನೆಯದು ಹೋಗಿ ಹಿಂದೆ ಬರುವ ಮಾರ್ಗ, ಎರಡನೆಯದು ಪುನರಾವೃತ್ತಿ ರಹಿತವಾದ ಒಂದು ಮಾರ್ಗ. ಅಂದರೆ ಮೊದಲನೆಯ ಮಾರ್ಗದಲ್ಲಿ ನಾವು ಹೋದರೆ ಮುಂದೆ ಹೋಗಿ ಮತ್ತೊಂದು ಯೂಟರ್ನ್ ತಗೊಂಡು ಮತ್ತೆ ವಾಪಸ್ ಅದೇ ಮಾರ್ಗದಲ್ಲಿ ಹಿಂದೆ ಬರುವಂಥದ್ದು. ಅದೇ ಎರಡನೆಯ ಮಾರ್ಗ ಇದೆಯಲ್ಲ, ಅದು ಪುನರಾವೃತ್ತಿಯ ರಹಿತವಾದ ಮಾರ್ಗ. ಅಂದರೆ ನೇರ ಹೋಗಿ 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 ಒಂದು ಇನ್ಫೈನೈಟ್ ಅಥವಾ ಅಸಂಖ್ಯಾತವಾದ ಒಂದು ಅವ್ಯಕ್ತ ಭಾವಕ್ಕೆ ತನ್ನನ್ನು ತಾನು ಒಗ್ಗಿಸ್ಕೊಳ್ಬಿಡೋದು, ಅಥವಾ ಒಂದು ಅವ್ಯಕ್ತ ಭಾವಕ್ಕೆ ತಾನು ಒಂದಾಗಿ ಬಿಡುವಂಥದ್ದು, ಅದು ಪುನರಾವೃತ್ತಿ ಮತ್ತೆ ವಾಪಸ್ ಬರದಂತಹ ಒಂದು ಮಾರ್ಗ. ಹಾಗಾಗಿ ಯಾವ ಕಾಲದಲ್ಲಿ ಸತ್ತವರು ಯಾವ ಗತಿಯನ್ನು ಪಡೆಯುತ್ತಾರೆ ಎಂಬುದನ್ನು ಕೇಳು ಎಂದು ಪರಮಾತ್ಮನು ಇಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಕಾಲ ಎಂಬ ಶಬ್ದಕ್ಕೆ ಬಹಳವಾದ ಮಹತ್ವವನ್ನು ಕೊಟ್ಟಿದ್ದಾನೆ. ಈ ಕಾಲ ಎಂಬ ಶಬ್ದದಿಂದ ಸಾಯುವ ಸಮಯ ಮತ್ತು ಸತ್ತ ಮೇಲೆ ಹೋಗುವ ದಾರಿ ಎರಡನ್ನೂ ಕೂಡ ಇಲ್ಲಿ ನಿರ್ದೇಶಿಸಲಾಗಿದೆ. ನಾವು ಯಾವ ಸಮಯದಲ್ಲಿ ಸಾಯುಜ್ಯವನ್ನು ಹೊಂದಿದ್ರೆ ಏನಾಗುತ್ತೆ ಮತ್ತು ಯಾವ ಸಮಯದಲ್ಲಿ ನಾವು ಸತ್ತರೆ ಅಥವಾ ಮರಣವನ್ನು ಹೊಂದಿದರೆ ಯಾವ ದಾರಿಯನ್ನು ಹಿಡಿತೇವೆ, ಯಾವ ದಾರಿಯಲ್ಲಿ ಸಾಗುತ್ತೇವೆ ಎಂಬುವಂತಹ ಅಂಶವೇ ಇಲ್ಲಿ ಇರುವಂಥದ್ದು. ಮುಂದೆ ಭಗವಂತ ಅದನ್ನು ತಿಳಿಸ್ತಾ ಹೋಗ್ತಾನೆ. ಆದರೆ ಅದನ್ನು ಕೇಳು ಅರ್ಜುನ, ನಾನಿವಾಗ ಅದನ್ನು ಹೇಳ್ತೀನಿ, ನೀನು ಅದನ್ನು ಕೇಳು ಅಂತ ಹೇಳಿ ಕೃಷ್ಣ ಅರ್ಜುನನಿಗೆ ಹೇಳುವ ಮೂಲಕ ನಮ್ಮೆಲ್ಲರಿಗೂ ಕೇಳಪ್ಪ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಹಾಗಾಗಿ ಪುನರಾವೃತ್ತಿ ರಹಿತವಾದ ದಾರಿಯನ್ನು ವಿವರಿಸುತ್ತಾ ಆ ದಾರಿಯಲ್ಲಿ ಹೋಗುವ ಸಾಧಕರು ಯಾವ ಕಾಲದಲ್ಲಿ ಮರಣವನ್ನು ಹೊಂದುತ್ತಾರೆ ಎಂಬುದನ್ನು ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಈ ಒಂದು ಶ್ಲೋಕಕ್ಕೆ ಅದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ಇಟ್ಟಿಗೆಯ ಸೇರಿಸದೆ ಗೋಡೆ ಕಟ್ಟುವೆಯಂತು, ಇಟ್ಟಿಗೆಯ ಸೇರಿಸದೆ ಗೋಡೆ ಕಟ್ಟುವೆಯಂತು, ಸಮಯ ಪಾಲಿಸದೆಂತೂ ಗೆಲುವ ಸಾಧಿಸುವೆ. ಆಚರಣೆಯಲ್ಲಿರದೋ ಅಲ್ಲಿರದು ಸೌಭಾಗ್ಯ, ಆಚರಣೆಯಲ್ಲಿರದೋ ಅಲ್ಲಿರದು ಸೌಭಾಗ್ಯ. ಕಾಲ ಗೌರವ ಸೊಮ್ಮು ಮುದ್ದು ರಾಮ, ಕಾಲ ಗೌರವ ಸೊಮ್ಮು ಮುದ್ದು ರಾಮ. ಹಾಗಾಗಿ ಇಟ್ಟಿಗೆಯನ್ನು ನಾವು ಒಂದಕ್ಕೊಂದು ಜೋಡಿಸದೆ ಗೋಡೆ ಕಟ್ಟಲಾಗದು. ಸಮಯವನ್ನು ಸರಿಯಾಗಿ ಪಾಲಿಸದೆ ಗೆಲುವನ್ನು ಕೂಡ ಸಾಧಿಸಲಾಗದು. ಆಚರಣೆ, ಸಂಪ್ರದಾಯ, ಸಂಸ್ಕೃತಿ ಅನ್ನೋದು ಎಲ್ಲಿರಲ್ವೋ ಅಲ್ಲಿ ಸೌಭಾಗ್ಯವೂ ಕೂಡ ಸಿಗದು. ಹಾಗಾಗಿ ಕಾಲ ಗೌರವ ಸೊಮ್ಮು ಮುದ್ದುರಾಮ ಅಂತಂದರೆ ಕಾಲವನ್ನು ನಾವು ಅತ್ಯುನ್ನತ ಶ್ರೇಷ್ಠವಾದ ಒಂದು ಮಾರ್ಗದಲ್ಲಿ ಗೌರವಿಸಬೇಕು. ಯಾವಾಗ ಈ ಸಮಯಕ್ಕೆ
ಸಮಯಕ್ಕೆ ತಕ್ಕಂತೆ ಒಂದು ನಡವಳಿಕೆಗೆ ನಾವು ಗೌರವಿಸ್ತೀವೋ ಆಗ ನಮ್ಮ ಒಂದು ಈ ಜನ್ಮ ಪುನರಾವೃತ್ತಿಯ ರಹಿತವಾದಂಥ ಮಾರ್ಗಕ್ಕೆ ಸಂಯಮದಿಂದ ಸಾಗತ್ತೆ. ಹಾಗಾಗಿ ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ ಎಂಬುದೇ ಮುದ್ದುರಾಮನ ಮತ್ತು ಶ್ರೀಕೃಷ್ಣನ ಮಾತು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.